ಇಂದು ವಿಜಯಪುರ ಜಿಲ್ಲಾ ಸೇವಾದಳದ ವತಿಯಿಂದ ಹಮ್ಮಿಕೊಂಡಂತ 3 ದಿನದ ತರಬೇತಿ ಶಿಬಿರ ಸಮಾರೋಪ ಸಮಾರಂಭದೊಂದಿಗೆ ಈಗ ತಾನೇ ಮುಕ್ತಾಯವಾಗಿದೆ। ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿ ಆಯಿತು ಅಂತೇಳಿ ನಾನು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ। ಏಕೆಂದ್ರೆ ನಮ್ಮ ಕಾಂಗ್ರೆಸ್ದ ಅನೇಕ ಜನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದ ಉಗಮ ಇಂಥ ಅನೇಕ ವಿಷಯದ ಮಾಹಿತಿ ಕೊರತೆ ಇತ್ತು ಅಂತೇಳಿ ಭಾವಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ। ಅಂಥವರಿಗೆಲ್ಲರಿಗೂ ನಮ್ಮ ರಾಜ್ಯ ಸೇವಾದಳದ ಅಧ್ಯಕ್ಷರಾದಂಥ ಶ್ರೀಯುತ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಸುಮಾರು ಜನ ತರಬೇತಿದಾರರು ಉಡುಪಿಯಿಂದ, ಮಂಗಳೂರಿನಿಂದ, ಹುಬ್ಬಳ್ಳಿ ಧಾರವಾಡದಿಂದ, ದಾವಣಗೆರೆಯಿಂದ 15 ಜನ ತರಬೇತಿದಾರರು ಬಂದು ಸುಮಾರು 220 ಜನ ತರಬೇತಿದಾರರಿಗೆ ತರಬೇತಿಯನ್ನ ನೀಡಿದ್ದಾರೆ। ಈ 3 ದಿನಗಳ ಕಾಲ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ವ್ಯಾಯಾಮವಿರಬಹುದು, ದೈಹಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದಿರಬಹುದು, ಆಹಾರ ಸೇವನೆ ಕುರಿತಿರಬಹುದು, ಪಕ್ಷದ ವಿಚಾರಗಳನ್ನು ಕುರಿತಿರಬಹುದು, ಇಂದಿನ ರಾಷ್ಟ್ರೀಯ ಸಮಸ್ಯೆಗಳಿರಬಹುದು, ಈ ಎಲ್ಲ ವಿಷಯಗಳನ್ನ ಬಹಳ ಮನಮುಟ್ಟುವಾಗಿ ಹೇಳಿದ್ದಾರೆ। ಜೊತೆಗೆ ಪ್ರತಿದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ, ವಿಶೇಷವಾಗಿ ನಿನ್ನೆಯ ದಿನ ನಮ್ಮ ಜ್ಞಾನಜ್ಯೋತಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಕುರಿತು ಒಂದು ಕಿರುಚಿತ್ರವನ್ನ ಪ್ರದರ್ಶನ ಮಾಡಿದ್ರು। ಬಂದಂತ ಎಲ್ಲ ಶಿಬಿರಾರ್ಥಿಗಳು ಆ ಒಂದು ಸನ್ನಿವೇಶವನ್ನ ನೋಡಿ ಪೂಜ್ಯರವನ್ನು ನೆನೆದು ಅವರ ಅಗಲಿಕೆಯ ದುಃಖವನ್ನ ಹೇಳ್ಕೊಂಡ್ರು। ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ನಡೀತು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ। ಈ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಯುತ ನಾಗ್ತಾನ್ ಮತಕ್ಷೇತ್ರದ ಶಾಸಕರಾದಂತ ವಿಠಲ್ ಕಟಕದೊಂಡದವರು ಭಾಗವಹಿಸಿದ್ರು। ಹೀಗೆ ಲೇಟ್ ಆಗಿ ಶ್ರೀಯುತ ರಾಜ್ಯದ ಅಬಕಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಸಾಹೇಬರು ಈಗ ತಾನೇ ನಮ್ಮ ಕ್ಯಾಂಪಸ್ಸಿಗೆ ಬರ್ತಾ ಇದ್ದಾರೆ। ಆದ್ರೆ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಸೇವಾದಳದ ಕಾರ್ಯಕ್ರಮ ಮುಕ್ತಾಯವಾಗಿದೆ। ಅವ್ರು ಬಂದ ಮೇಲೆ ಔಪಚಾರಿಕವಾಗಿ ಅವ್ರ ಜೊತೆಗೆ ನಾವು ವಿಚಾರ ವಿನಿಮಯವನ್ನು ಮಾಡಿಕೊಂಡು ಅವ್ರಿಗೆ ಬೀಳ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಒಟ್ಟಾರೆ ಬಹಳಷ್ಟು ಯಶಸ್ವಿ ಆಯಿತು ಅಂತ ಹೇಳಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತೀನಿ। ಮಲ್ಲಿಕಾರ್ಜುನ್ ಲೋಣಿ, ಜಿಲ್ಲಾ ಕಾಂಗ್ರೆಸ್